ಅಮ್ಮ ಏನಮ್ಮ ಇವತ್ತು ಹಬ್ಬದ ಸ್ಪೆಷಲು? ಇವತ್ತು ಗೀ ರೈಸು, ಬಟಾಣಿ, ಹೂಕೋಸು, ಕ್ಯಾಪ್ಸಿಕಮ್, ಬದನೆಕಾಯಿ, ಆಲೂಗಡ್ಡೆ ಕುರ್ಮಾ. ಹೌದಾ? ಯಾವ ತರ ಅಮ್ಮ? ಅದು ಹಸಿ ಮಸಾಲೆ ಮಾಡ್ತಿದ್ಯಾ, ಖಾರದ ಪುಡಿ ಗ್ರೇವಿ ಮಾಡ್ತಿದ್ಯಾ? ಹಸಿ ಮಸಾಲೆ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ ಅಂತ ಹೇಳ್ಕೊಡಮ್ಮ. ಓಕೆ ಗಾಯ್ಸ್, ಬನ್ನಿ ಇವಾಗ ಹಸಿ ಮಸಾಲೆ ಗ್ರೇವಿ ಮಾಡುವ ವಿಧಾನ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಒಂದು ಬಾಂಡ್ಲಿಗೆ ಹಸಿಮೆಣ್ಸಿಕಾಯಿ ಹಾಕೊಂಡು, ಆಯಿಲ್ ಹಾಕೊಂಡು, ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀವಿ. ನೋಡಿ ಗಾಯ್ಸ್, ಫ್ರೈ ಮಾಡ್ತಾ ಇದೀವಿ. ನೋಡಿ ಗಾಯ್ಸ್, ಇವಾಗ ಟೊಮೆಟೊ ಹಾಕೊಳ್ತಾ ಇದೀವಿ. ಅದಾದ್ಮೇಲೆ ಬೆಳ್ಳುಳ್ಳಿ ಹಾಕೊತಾ ಇದೀವಿ. ಬೆಳ್ಳುಳ್ಳಿ ಹಾಕೊಂಡಿದ್ದೀವಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ನೋಡಿ ಗೈಸ್, ಫ್ರೈ ಆಗ್ತಿದೆ. ಇವಾಗ ಇದಕ್ಕೆ ನಾವು 1 ಟೊಮೊಟೊ, 1 ಈರುಳ್ಳಿ, 10 ಹಸಿಮೆಣ್ಸಿಕಾಯಿ ಹಾಕೊಂಡಿದ್ದೀವಿ. 1 ಗೆಡ್ಡೆ ಬೆಳ್ಳುಳ್ಳಿನೂ ಹಾಕೊಂಡಿದ್ದೀವಿ. ನೋಡಿ ಗಾಯ್ಸ್, ಇವಾಗ ಪುದೀನ ಸೊಪ್ಪು ಹಾಕ್ತಾ ಇದ್ದೀವಿ. ಅದಾದ್ಮೇಲೆ ಚಕ್ಕೆ, ಲವಂಗ, ಶುಂಠಿ, ಮೆಣಸು ಇಷ್ಟು ನಾವು ಫ್ರೈ ಮಾಡಕ್ಕೆ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಗೈಸ್. ಗೈಸ್ ನೋಡಿ, ಇವಾಗ ನಾವು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀವಿ. ಅದಾದ್ಮೇಲೆ ಗೈಸ್ ನೋಡಿ, ಇವಾಗ ನಾವು ತೆಂಗಿನ ತುರಿ ಇಟ್ಕೊಂಡಿದ್ದೀವಿ. ಅದಾದ್ಮೇಲೆ ಗೋಡಂಬಿ ಹಾಕೊಂಡಿದ್ದೀವಿ. ಈಗ ಸ್ವಲ್ಪ ಗಸಗಸೆ ಹಾಕೊಳ್ತೀವಿ. ನೋಡಿ, ಗಸಗಸೆ ಹಾಕೊಂಡಿದ್ದೀವಿ. ಗೈಸ್ ನೋಡಿ, ಇವಾಗ ನಾವು ಜಾರ್ಗೆ ಎಲ್ಲ ಮಸಾಲೆ ಹಾಕೊಳ್ತಾ ಇದ್ದೀವಿ. ಗೈಸ್, ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನ ಆಡ್ಸ್ಕೊಳ್ತೀವಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದೀವಿ. ಇವಾಗ ಅದನ್ನು ಆಡ್ಸ್ಕೊಳ್ತಾ ಇದ್ದೀವಿ. ಇವಾಗ ನಾವು ಆಯಿಲ್ ಹಾಕೊಳ್ತಾ ಇದ್ದೀವಿ. ನೋಡಿ, ಆಯಿಲ್ ಹಾಕೊಳ್ತಾ ಇದೀವಿ. ಗೈಸ್ ನೋಡಿ, ಇವಾಗ ನಾವು ಈರುಳ್ಳಿ ಹಾಕೊಳ್ತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಈರುಳ್ಳಿ ಹಾಕೊಳ್ತಾ ಇದ್ದೀವಿ. ಇವಾಗ ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀವಿ. ಇವಾಗ ನಾವು ಬಟಾಣಿ ಹಾಕೊಳ್ತಾ ಇದ್ದೀವಿ. ನೋಡಿ, ಬಟಾಣಿ ಹಾಕೊಳ್ತಾ ಇದ್ದೀವಿ. ನೋಡಿ, ಇವಾಗೆಲ್ಲ ಫ್ರೈ ಆಗ್ತಾ ಇದೆ. ಇವಾಗ ಗೈಸ್ ನೋಡಿ, ಇವಾಗ ನಾವು ಬದನೆಕಾಯಿ, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡಿ, ಇವಾಗ ಹೂಕೋಸು ಹಾಕೊಳ್ತಾ ಇದ್ದೀವಿ ಫ್ರೈ ಮಾಡೋಕ್ಕೆ. ನೋಡಿ, ಹೂಕೋಸು ಹಾಕೊಂಡಿದ್ದೀವಿ, ಅದನ್ನು ಫ್ರೈ ಮಾಡ್ತೀವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀವಿ. ಇವಾಗ ನಾವು ಅರಿಶಿನ ಹಾಕೊಳ್ತಾ ಇದ್ದೀವಿ. ಅರಿಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಗೈಸ್ ನೋಡಿ, ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಮಸಾಲೆ ಹಾಕೊಳ್ತಾ ಇದ್ದೀವಿ. ನೋಡಿ, ಹಾಕೊಂಡೆಲ್ಲ ತಿರ್ಸ್ಕೊತಾ ಇದ್ದೀವಿ. ನೋಡಿ, ಎಲ್ಲ ನೀಟಾಗಿ ತಿರುಗಿಸ್ಕೊಂಡು ಇವಾಗ ಇದನ್ನು ಬೇಯಕ್ಕೆ ಬಿಡಬೇಕು. ನೋಡಿ ಗೈಸ್, ಇದನ್ನು ಬೇಯಕ್ಕೆ ಬಿಡಬೇಕು. ಗೈಸ್ ನೋಡಿ, ಇವಾಗ ಖಾರ ಬೆಂದಿದೆ. ಇವಾಗ ನಾವು ಕಾಯಿ ಮಸಾಲೆ ಹಾಕೊಳ್ತಾ ಇದ್ದೀವಿ. ನೋಡಿ, ಇವಾಗ ಕಾಯಿ ಮಸಾಲೆ ಹಾಕೊಂಡಿದ್ದೀವಿ. ನೋಡಿ, ಇವಾಗ ಕಾಯಿ ಮಸಾಲೆ, ಖಾರ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀವಿ. ಇದನ್ನ ನಾವು ಒಂದು ಕುದ್ಮೇಲೆ ಕುಕ್ಕರ್ ಮುಚ್ತೀವಿ. ಫಸ್ಟೇ ಕುಕ್ಕರ್ ಮುಚ್ಚಬೇಡಿ ಗೈಸ್, ಅದು ಕಾಯಿ ಸ್ಮೆಲ್ ಹಂಗೆ ಬರುತ್ತೆ. 1 ವಿಜಿಲ್ ಕೂಗಿಸ್ಕೊಂಡಿದ್ದೀವಿ. ಅದು ಆರಷ್ಟರಲ್ಲಿ ಗೀ ರೈಸ್ ರೆಡಿ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಆಗಿದೆ. ನೆಕ್ಸ್ಟ್ ಗೀ ರೈಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡಿದ್ದೀವಿ. ಇವಾಗ ನಾವು ಪಲಾವ್ ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅದಾದ್ಮೇಲೆ ನಾವು ಚಕ್ಕೆ ಲವಂಗನೂ ಹಾಕೊಳ್ತೀವಿ. ನೋಡಿ, ಇವಾಗ ನಾವು ಪಲಾವ್ ಮಸಾಲೆ ಹಾಕೊಳ್ತಾ ಇದ್ದೀವಿ. ನೋಡಿ, ಪಲಾವ್ ಮಸಾಲೆ ಹಾಕೊಂಡಿದ್ದೀವಿ. ಇವಾಗ ಚಕ್ಕೆ ಲವಂಗ ಹಾಕೊಳ್ತಾ ಇದ್ದೀವಿ. ಇವಾಗ ಹಸಿಮೆಣ್ಸಿಕಾಯಿ ಹಾಕ್ತೀವಿ. ನೋಡಿ, ಇವಾಗ ನಾವು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀವಿ. ಗೈಸ್, ಹಸಿಮೆಣ್ಸಿಕಾಯಿನ ನೀವು ಹಾಗೆ ಹಾಕೊಳ್ಳಿ, ಕಟ್ ಮಾಡಬೇಡಿ. ಅದು ಉಂಡೆ ಹಸಿಮೆಣ್ಸಿಕಾಯಿನೇ ಹಾಕೋಬೇಕು. ಇವಾಗ ಶುಂಠಿ ಹಾಕೊಳ್ತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಕೊಂಡು ಹಾಕೊಳ್ತಾ ಇದ್ದೀವಿ. ನೋಡಿ, ಫ್ರೈ ಆಗ್ತಾ ಇದೆ.
ಇದು ಗೀ ರೈಸ್ಗೆ ನಾವು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ಈರುಳ್ಳಿ ಹಾಕೊಳ್ತಾ ಇದ್ದೀವಿ. ಇವಾಗ ನಾವು ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀವಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀವಿ. ಇವಾಗ ನಾವು 3 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕೊತಾ ಇದ್ದೀವಿ. ಬನ್ನಿ ಇವಾಗ ಕುಕ್ಕರ್ಗೆ ಹಾಕೊಳ್ಳೋಣ. ಇವಾಗ ನೋಡಿ ನಾವು ನೀರು ಹಾಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀವಿ. ಇವಾಗ ನಾವು ಅಕ್ಕಿ ಹಾಕೊಳ್ತಾ ಇದ್ದೀವಿ. ನೀರು ಕುದಿವಾಗ ಅಕ್ಕಿ ಹಾಕೊಳ್ಬೇಕು. ಇವಾಗ ನಾವು ಹಾಫ್ ಲೆಮನ್ ಹಾಕೊಳ್ತಾ ಇದ್ದೀವಿ. ಇದು ಟೇಸ್ಟ್ಗೆ ಚೆನ್ನಾಗಿರುತ್ತೆ. ನೋಡಿ ಗೀ ರೈಸ್ ಕುದೀತಾ ಇದೆ. ನಾವು ಗೋಡಂಬಿ ಫ್ರೈ ಮಾಡಿ ಹಾಕೊಳ್ತಾ ಇದ್ದೀವಿ. ಗೋಡಂಬಿ ಇದ್ರ ಜೊತೆಗೆ ಮಾಡಿಬಿಟ್ರೆ ಮೆತ್ತೆ ಆಗಿಬಿಡುತ್ತೆ. ಈ ಥರ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ತಿರ್ಸ್ಕೊಳ್ತಾ ಇದ್ವಿ. ಈಗ ನಿಮಗೆ ಕ್ರಿಸ್ಪಿ ಆಗಿರುತ್ತೆ ಗಾಯ್ಸ್. ಇವಾಗ ನೋಡಿ ತಿರ್ಸ್ಕೊತಾ ಇದ್ದೀವಿ. ಇವಾಗ ಪೊಂಗಬೇಕು ಗೀ ರೈಸ್. ನೋಡಿ ಗಾಯ್ಸ್, ಇವಾಗ ಗೀ ರೈಸು ಕುರ್ಮಾ ಎಲ್ಲ ಆಗಿದೆ. ಇದು ಪಕ್ಕಾ ನಾಟಿ ಸ್ಟೈಲ್ ಕುರ್ಮಾ. ನೋಡಿ ಬಟಾಣಿ, ಹೂಕೋಸು, ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿರೋದು. ನೀವು ಮನೇಲಿ ಟ್ರೈ ಮಾಡಿ ಗಾಯ್ಸ್, ಹೇಗಿದೆ ಅಂತೇಳಿ. ಬಾಯ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ.